ನಾವೆಲ್ಲ ಇವನ ಮಾತನ್ನು ನಂಬಿ ಹಾಳಾದ್ವು. ಈಗ ನೀವು ನಂಬಿದ್ದೀರಾ? ಆ ದೇವರೇ ಕಾಪಾಡಬೇಕು. ನಿಮಗೆ ನನಗೆ ಬೈಯೋ ಹಕ್ಕಿದೆ. ನಾನು ನಿಮ್ಮ ಮನೆಗೆ ನಿಮ್ಮ ಮಗನ ಸ್ನೇಹಿತನಾಗಿ ಬಂದೆ. ನೀವು ನನಗೆ ನಿಮ್ಮ ಮಗನ ಥರ ಪ್ರೀತಿನೂ ಕೊಟ್ರಿ. ನಾನು ನನ್ನ ಎದೆ ಮುಟ್ಕೊಂಡು ಪ್ರಾಮಾಣಿಕವಾಗಿ ಹೇಳ್ತೀನಿ, ನಿಮ್ಮ ಮಗನ ಸ್ನೇಹಿತ ಅಂತ ನಾನು ಸಹಾಯ ಮಾಡಿದೆ ವಿನಃ ನಿಮಗೆ ನಾನು ದ್ರೋಹ ಬಗ್ದಿಲ್ಲ. ದ್ರೋಹ ಆಗೋ ಅಂಥ ಸಹಾಯ ಮಾಡಿದೆ. ಭೇಷ್ ವಕೀಲಪ್ಪ, ಇಲ್ಲೂ ನೀನು ಲಾಯರ್ಗಿರಿ ತೋರಿಸ್ಬಿಟ್ಟೆ. ಬಾಮ್ಮ ಇಲ್ಲಿ. ಇವಳು ವಿನಂತಿ. ರಘುನ ಮದುವೆ ಆಗ್ಬೇಕಾಗಿದ್ದ ಹುಡುಗಿ. ನಾವೆಲ್ಲ ಮಾತಾಡ್ಕೊಂಡೆ ರಘುನು ಒಪ್ಪಿಗೆ ಕೊಟ್ಟ ಮೇಲೆ ನಾನು ಇವಳಿಗೆ ಮಾತು ಕೊಟ್ಟಿದ್ದು. ಇದು ಗೊತ್ತಿರ್ಲಿಲ್ವಾ ನಿನಗೆ? ನೀವೆಲ್ಲ ನಿರ್ಧಾರ ಮಾಡಿದ್ರಿಂದ ಗೊತ್ತಿತ್ತು. ರಘು ಮಾತು ಕೊಟ್ಟಿದ್ದು ನಂಗೆ ಗೊತ್ತಿರಲಿಲ್ಲ. ಕುರ್ಕುರ್ ಮಾಮ, ಈ ಬುಡ್ಬುಡ್ಕೆ ಎಲ್ಲ ನನ್ನ ಹತ್ರ ಬೇಡ. ಎಲ್ಲ ಆಡ್ಸಿದ್ರೆ ನಡೆಯತ್ತೋ ಅಲ್ಲ ಆಡ್ಸು. ಎಲ್ಲ ಗೊತ್ತಿದ್ದೆ ನಿನ್ನಿಂದ ಈ ಹುಡುಗಿಗೆ ಅನ್ಯಾಯ ಆಗಿದೆ. 10 ವರ್ಷದಿಂದ ರಘುವೆ ನೆನಪಲ್ಲ, ಇನ್ನೂ ಮದುವೆನೂ ಮಾಡ್ಕೊಳ್ದೆ ನನ್ನ ಜೊತೆ ಎಲ್ಲ ಬದುಕ್ತಾ ಇದ್ದಾಳೆ ಈ ಮನೆಯಲ್ಲಿ. ಇವಳಿಗೋಸ್ಕರ ನಾನು ಬದುಕಬೇಕಾಗಿದೆ. ರಘು ಕಾರಣದಿಂದ ಇನ್ನೊಂದು ಹೆಣ್ಣಿಗೆ ಅನ್ಯಾಯ ಆಗಿದೆ. ಅದಕ್ಕೆ ನಿಮ್ಮ ಹತ್ರ ನ್ಯಾಯ ಕೇಳೋಕೆ ಬಂದ್ವಿ. ಸಹಾಯ ಮಾಡಕ್ಕೆ ಈ ವಕೀಲ ಇದಾನಲ್ರಿ. ನನಗಾದ ಅನ್ಯಾಯನ ಸರಿ ಮಾಡ್ಕೊಳಕ್ಕೆ ನನ್ನ ಕೈಯಿಂದ ಆಗ್ತಿಲ್ಲ. ಇನ್ನು ನಿಮ್ಗೆ ನ್ಯಾಯ ಕೊಡ್ಲಿ ನಾನು? ನಿಜ ಅಮ್ಮ, ನಿಮ್ಮ ನೋವೇ ಬೆಟ್ಟದಷ್ಟಿದೆ. ಇದ್ರ ಮಧ್ಯೆ ನಮ್ಮ ಹೊರೆನ ನಿಮ್ಮ ಮೇಲೆ ಇರೋದು ಸರಿಯಲ್ಲ. ಬರ್ತೀವಿ. ಸ್ವಲ್ಪ ನಿಲ್ಲಿ. ನೀವು ಮಾತ್ರ ಒಳಗೆ ಬನ್ನಿ. ನಾ ಇಲ್ಲೇ ಇರ್ತೀನಿ. ಅಯ್ಯೋ ಏನಾಗಲ್ಲ, ನಾ ಇಲ್ಲೇ ಇರ್ತೀನಿ, ಸುಮ್ಮನೆ ಹೋಗಿ. ಹೇಳಿ, ರಘುವಿಂದ ಮೋಸ ಹೋಗಿರೋ ಹೆಣ್ಣು ಯಾರು? ನನ್ನ ತಂಗಿ. ರಘು ಯಶೋಧ ಇಬ್ರು ಸೇರಿ ಅವಳು ಬಾಳನ್ನ ಸರ್ವನಾಶ ಮಾಡಿಬಿಟ್ರು. ಯಶೋಧಾಗೆ ಮಕ್ಕಳಿರಲಿಲ್ಲ. ನನ್ನ ತಂಗಿನ ಬಾಡಿಗೆ ತಾಯಿಯಾಗಿ ಒಪ್ಸಿದ್ರು. ಹಣ ಕೊಟ್ಟರು. ತುಂಬ ಗರ್ಭಿಣಿ ಆಗಿದ್ದಾಗ ಮನೆಯಿಂದ ಹೊರಗೆ ಹಾಕಿದ್ರು. ಯಾಕೆಂದ್ರೆ ಈಗ ಯಶೋಧ ಗರ್ಭಿಣಿ ಆಗಿದ್ದಾರೆ. ಸಾಧಿಕೆ ಅವಳು. ತನ್ನ ಸುಖನೇ ಅವಳಿಗೆ ಮುಖ್ಯ. ಆಮೇಲೆ ಅಗ್ರಿಮೆಂಟ್ ಎಲ್ಲ ಇದೆ. ಅಗ್ರಿಮೆಂಟ್ ಮಾಡಿಸಿದ್ದು ಇದೇ ಮನೆಹಾಳು ವಕೀಲನಾ? ಹೌದು. ಈಗ ನಮ್ಮ ಸಹಾಯಕ್ಕೆ ನಿಂತಿರೋದು ಅವರೇ. ನಮಗೆ ಸಹಾಯ ಮಾಡಬೇಕು ಅಂತ ಅವ್ರಿಗೇನಿರಲಿಲ್ಲ. ಯಶೋಧ ರಘುವಿಂದ ಆಗಿರೋ ಅನ್ಯಾಯನ ಸರಿಪಡಿಸ್ತೀನಿ ಅಂತ ನಮ್ಮ ಬೆಂಬಲಕ್ಕೆ ನಿಂತಿದ್ದಾರೆ. ಈಗ ಅವರಿಂದನೇ ನಮಗೆ ಸಾಕಷ್ಟು ಸಹಾಯ ಆಗ್ತಿರೋದು.
ಅಂತೂ ಜೀವನದಲ್ಲಿ ಒಂದಾದರೂ ಒಳ್ಳೆ ಕೆಲಸ ಮಾಡಿದ್ದಾನೆ. ಏ ವಕೀಲ, ಬಾರೇ ಅವಳಿಗೆ. ಬಾ ಕೂತ್ಕೋ. ಇರಲಿ, ಒಂದ್ಸತಿ ನೀವು ಕ್ಷಮಿಸಿರಿ ಅಂತ ಹೇಳಿ ಅಷ್ಟು ಸಾಕು. ಮುಂದೆ ಇನ್ನೂ ಬೇಕಾದಷ್ಟು ಕೆಲಸ ಆಗಬೇಕಾಗಿದೆ, ಅದೆಲ್ಲ ಆಗಲಿ. ಈಗ ಅಗ್ರಿಮೆಂಟ್ ನಿನ್ನ ಹತ್ರ ಇದೆ. ರಘು ಯಶೋದ ಮಗು ತಮಗೆ ಬೇಕು ಅಂತ ಕೇಸ್ ಹಾಕಿದ್ದಾರೆ ಅಲ್ವಾ? ಆದರೆ ದೇವಕಿ ಕೊಡಲ್ಲ ಅಂತಿದ್ದಾಳೆ. ನ್ಯಾಯವಾಗಿ ನಡ್ಕೊಂಡಿದ್ರೆ ಕೊಡ್ತಿದ್ದೆ, ಆದರೆ ಮಗು ಸಮೇತ ನನ್ನನ್ನು ಮನೆಯಿಂದ ಹೊರಗೆ ಹಾಕಿದ್ದಾರೆ, ನಾನು ಯಾಕೆ ಕೊಡಲಿ ಅಂತ ಕೇಳ್ತಿದ್ದಾಳೆ. ಕೊಡೋ ಅಗತ್ಯ ಇಲ್ಲ, ಅವ್ರಿಗೆ ಕೇಳೋ ಅಧಿಕಾರನೂ ಇಲ್ಲ. ನಾವೀಗ ನಾಮಕರಣ ಮಾಡಬೇಕು ಅಂತಿದ್ದೀವಿ. ಯಾವಾಗ? ಇನ್ನು ದಿನ ಗೊತ್ತು ಮಾಡಿಲ್ಲ. ಮುಹೂರ್ತ ಇಟ್ಟಾಗ ಫೋನ್ ಮಾಡಿ, ನಾನು ಬರ್ತೀನಿ. ನೀವು ನಮ್ಮ ಜೊತೆ ಇದ್ದರೆ ರಘು ದೇವಕಿ ತಂಟೆಗೆ ಬರಲ್ಲ ಅಂತ ನಾವು ನಿಮ್ಮ ಹತ್ರ ಬಂದ್ವಿ. ಮೊದಲ ಯಶೋದ ಬರಬಾರ್ದು. ನಿಮ್ಮ ತಂಗಿಗೆ ಬಾಣಂತನ ಮಾಡಿದ್ಯಾರೋ? ನನ್ನ ಹೆಂಡತಿ ಆಗಾಗ ಹೋಗಿ ನೋಡ್ಕೋತಾ ಇದ್ಲು. ಮಗು ಆಗೋವರೆಗೂ ಸುಮಿತ್ರಾ ಅಂತ ಒಬ್ಬರು ನರ್ಸು ಜೊತೆಲೇ ಇದ್ದರು. ನರ್ಸ್? ವಿದ್ಯಾಧರ್, ಈ ಕಾಲದಲ್ಲಿ ಮನೆಯವ್ರ ಥರ ಯಾರೇ ನೋಡ್ಕೋತಾರೆ? ಇಲ್ಲಮ್ಮ, ತುಂಬ ಒಳ್ಳೆ ಹೆಂಗಸು. ನನ್ನ ತಂಗಿನ ಮಗಳ ಥರನೇ ನೋಡ್ಕೊಂಡ್ಲು. ವಿದ್ಯಾಧರ, ನಮ್ಮ ಮನೇಲೂ ಒಂದು ಮಗು ಇದೆ. ಅದನ್ನು ನೋಡ್ಕೊಳ್ಳೋಕ್ಕೆ ಯಾರಾದರೂ ಒಂದು ಒಳ್ಳೆ ಜನ ಬೇಕು. ನಿಮ್ಮ ಆ ಸುಮಿತ್ರಾನ ಕೇಳಿದ್ರೆ ಬರ್ತಾರೇನ್ರಿ? ಖಂಡಿತ ಬರ್ತಾರೆ. ನನ್ನ ಹೆಂಡತಿ ಹತ್ರ ಅವ್ರ ಫೋನ್ ನಂಬರು ವಿಳಾಸ ಎಲ್ಲ ಇದೆ. ಮನೆಗೆ ಹೋದ್ಮೇಲೆ ಆ ಸುಮಿತ್ರಾ ಫೋನ್ ನಂಬರು ಅಡ್ರೆಸ್ಸು ಎಲ್ಲ ವಿವರವಾಗಿ ತಿಳ್ಕೊಂಡು ನನಗೆ ತಿಳಿಸಿ. ಹಾಗೆ ಆ ದೇವಕಿನ ಬಾಡಿಗೆ ತಾಯಿಯಾಗಿ ಗೊತ್ತು ಮಾಡಿದ್ದ ಡಾಕ್ಟರ್ ಹೆಸರೇನು? ಡಾಕ್ಟರ್ ಹರಿಣಿ ರಾವ್. ಹಾಂ, ಅವ್ರ ಫೋನ್ ನಂಬರು ಅಡ್ರೆಸ್ ಕೂಡ ನನಗೆ ಬೇಕು. ಆಯಿತು, ಮನೆಗೆ ಹೋದ್ಕೂಳೆ ಎಲ್ಲ ನಿಮಗೆ ತಿಳಿಸ್ತೀನಿ. ಸರಿ, ಹಾಗಾದರೆ ನಾಮಕರಣದ ದಿನ ಫೋನ್ ಮಾಡಿ, ನಾನು ಬರ್ತೀನಿ. ರಘು ಯಶೋದ ಏನೇ ಕಿತಾಪತಿ ಮಾಡಿದ್ರು ನನಗೆ ಫೋನ್ ಮಾಡಿ, ನಾನು ನೋಡ್ಕೋತೀನಿ. ಏ ವಕೀಲ, ನಿನ್ನ ನಿಜವಾದ ಲಾಯರ್ಗಿರಿನ ಈ ಕೇಸಲ್ಲಿ ತೋರಿಸು. ಯಾವುದೇ ಕಾರಣಕ್ಕೂ ಮಗು ಯಶೋದ ಪಾಲಾಗಬಾರ್ದು. ಆಯ್ತು. ವಿದ್ಯಾಧರ್, ನಿಮ್ಮ ಜೊತೆ ನಾನಿದ್ದೀನಿ. ಅರೆ, ಇವತ್ತು ಹೇಳಿಲ್ವಾ? ಇಲ್ಲ, ಹೇಳೋಣ ಅಂತ 2-3 ಸಾರಿ ಟ್ರೈ ಮಾಡಿದೆ, ಆಗಲಿಲ್ಲ. ಅದಕ್ಕೆ ಟ್ರಿಪ್ ಮೂಡಲ್ಲೇ ಇದ್ದರು. ಅದೇನು ದೊಡ್ಡ ವಿಷಯ, ಹೇಳ್ಬಿಡ್ಬೋದಿತ್ತಲ್ಲ. ಹೇಳ್ಬೋದಿತ್ತು, ಆದರೆ ಆದರೆ ನಾಚಿಕೆನಾ? ಏನೋ ಗೊತ್ತಿಲ್ಲ, ಹೇಳೋದಕ್ಕೆ ಆಗಲಿಲ್ಲ. ಸಂಜೆ ಮನೆಗೆ ಹೋದ ತಕ್ಷಣ ಹೇಳ್ತೀನಿ. ಸರಿ, ಹಾಗಿದ್ರೆ ಅಗ್ನಿ ಪರೀಕ್ಷೆ ಇರೋದು ನಿಮಗಲ್ಲ, ನನಗೆ. ವಿಶ್ ಮಿ ಬೆಸ್ಟ್ ಆಫ್ ಲಕ್. ಥ್ಯಾಂಕ್ ಯು. ನಾನು ನಿಮ್ಗೆ ಆಮೇಲೆ ಫೋನ್ ಮಾಡ್ತೀನಿ. ಬಾಯ್. ಬನ್ನಿ.
ಬರೀ ಬೆದರಿಕೆ ತಾನೆ. ನಾನು ವಿಚಾರಿಸ್ತೀನಿ ಬಿಡಿ. ರಘು ನಿಮಗೆ ಹಳೆ ಸ್ನೇಹಿತ ಅಲ್ವಾ? ಅವನ ಬಗ್ಗೆ ನಿಮ್ಗೆ ಚೆನ್ನಾಗಿ ಗೊತ್ತಿರಬೇಕು. ಯಾವುದೋ ಟೆನ್ಷನ್ನಲ್ಲಿ ನಿಮಗೆ ಬೆದರಿಕೆ ಹಾಕಿರಬೇಕು ಅನಿಸುತ್ತೆ. ಇಲ್ಲ ಸರ್, ಅವನು ಹಳೆ ರಘು ಅಲ್ಲ. ಅವನು ತುಂಬ ಕ್ರಿಮಿನಲ್ ಆಗಿ ವರ್ತಿಸ್ತಾ ಇದ್ದಾನೆ. ಅವನ ಬಿಹೇವಿಯರೇ ಚೇಂಜ್ ಆಗಿದೆ. ಮಗುನ ಎತ್ಕೊಂಡು ಹೋಗ್ತೀನಿ ಅಂತ ಬೆದರಿಕೆ ಹಾಕಿದ್ದಾನೆ. ದಿಸ್ ಇಸ್ ಟೂ ಮಚ್. ಒಂದು ಸಣ್ಣ ವಿಷಯನ ನೀವೆಲ್ಲರೂ ಸೇರಿ ಕಗ್ಗಂಟು ಮಾಡ್ತಾ ಇದ್ದೀರಾ. ಈಸಿಯಾಗಿ ಬಗೆಹರಿಯೋದನ್ನು ಅನಗತ್ಯವಾಗಿ ಬೆಳೆಸ್ತಾ ಇದ್ದೀರಾ ನೀವು. ನಾವಲ್ಲ ಸರ್, ಅವನು. ನೋಡಿ ಸರ್, 2 ದಿನದಲ್ಲೇ ಮಗು ನಮ್ಮಂದಿರುತ್ತೆ ಅಂತ ಬೆದರಿಕೆ ಒಟ್ಟಿಯಾನ. ಕಿಡ್ನಾಪ್ ಮಾಡೋದು ದರೋಡೆ ಮರ್ಡರ್ಗೆ ಸಮ. ಐ ನೋ ವೆರಿ ವೆಲ್. ನಾನು ವಿಚಾರಿಸ್ತೀನಿ. ಸರ್, ಬರೀ ವಿಚಾರಿಸಿದ್ರೆ ಸಾಲದು. ಕಂಪ್ಲೇಂಟ್ ತಗೋಬೇಕು, ವಿಚಾರಣೆ ಮಾಡಬೇಕು, ಪ್ರೊಟೆಕ್ಷನ್ ಕೊಡಬೇಕು. ಯಾಕೆಂದರೆ ರಾತ್ರಿ ದೇವ್ಕಿ ಒಬ್ಬಳೇ ಮನೇಲಿ ಇರ್ತಾಳೆ, ವಾಸು ಆಫೀಸ್ಗೆ ಹೋಗಿರ್ತಾನೆ. ತುಂಬ ಡೇಂಜರ್. ನೀವೇ ರಕ್ಷಣೆ ಕೊಡಬೇಕು. ಓಕೆ, ಇವತ್ತಿಂದನೇ ಪ್ರೊಟೆಕ್ಷನ್ ಹಾಕಿಸ್ತೀನಿ. ಡೋಂಟ್ ವರಿ. ಥ್ಯಾಂಕ್ ಯು ಸರ್. ಒಂದು ಕಂಪ್ಲೇಂಟ್ ಬರ್ಕೊಡಿ. ಅದಕ್ಕೆ ಇವಳು ಇಲ್ಲೇ ನಿಂತಿದ್ರೆ ನನ್ನ ವಿಷಯ ಹೇಳಲ್ಲ. ಇವಳು ನಾಚೆ ಕಳಿಸಿ. ಯಾಕಮ್ಮ, ಇದೇನು ವಿಧಾನಸಭೆನಾ? ನಾನು ವಿರೋಧ ಪಕ್ಷ, ನೀನು ಆಡಳಿತ ಪಕ್ಷ, ಇವ್ರು ಸಭಾಧ್ಯಕ್ಷರು ಅನ್ನಕ್ಕೆ. ಅದಕ್ಕೆ ಕರ್ಸಿ ಕಮಾಂಡೋಸ್ನ ಹಾಕ್ಸಿ ನಾನು ಅವ್ರಿಗೆ. ಏನು ವಿಷಯ ಹೇಳು ನೀವಿ. ಅದಕ್ಕೆ ಅವಳು ಇಲ್ಲೇ ನಿಂತಿದ್ರೆ ನಂಗೆ ಹೇಳೋಕ್ಕಾಗಲ್ಲ. ಅದಕ್ಕೆ ಇಲ್ಲ ಅದಕ್ಕೆ ನೋಡಿ, ಸಭಾಧ್ಯಕ್ಷರ ಮುಂದೆ ಅಂಗಳದಲ್ಲಿ ಧರಣಿ ಕೂತಾಗ ನಾನು ಇಲ್ಲೇ ಕೂತ್ಕೊಂತೀನಿ, ಜಪ್ಪಯ್ಯ ಅಂದ್ರೆ ನಾನು ಅಲ್ಲಾಡೋದಿಲ್ಲ ಅಷ್ಟೇ. ಸ್ವಾಮಿ, ತಾವು ತಿಳಿದವರು, ಬುದ್ಧಿವಂತರು, ಬುದ್ಧಿಗೆ ತಕ್ಕಾಗಿ ವರ್ತಿಸಿ ದಯಮಾಡಿಸಿ. ಸಾಧ್ಯನೇ ಇಲ್ಲ ಸಭಾಧ್ಯಕ್ಷರೇ. ನೋಡಿ, ಅದೇನೋ 2012ಕ್ಕೆ ಪ್ರಳಯ ಆಗುತ್ತೆ ಅಂತ ಹೇಳ್ತಾರಲ್ಲ, ಅದು ಇವತ್ತೇ ಆದರೂ ಪರವಾಗಿಲ್ಲ, ನಾನಂತೂ ಇಲ್ಲಿಂದ ಅಲ್ಗಾಡೋದಿಲ್ಲ ಅಷ್ಟೇ. ನೀ ಹೇಳು ನೀವಿ. ಅದೇ ನಕ್ರನ ನಾಚಿಕೆನಾ? ವಿಷಯ ಏನು ಅಂತ ನನಗೆ ಗೊತ್ತಿದೆ, ಯಾರು ಅಂತ ಗೊತ್ತಿಲ್ಲ ಅಷ್ಟೇ. ಹೇಳು, ಏನು ವಿಷಯ? ಲವೋ 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 ನಿದಿರೆ ಬರದಿರೆ ಏನಂತೀ ಲವೋ ಲವೋ ಲವೋ. ನೋಡಿ ಅದಕ್ಕೆ ಇವಳ ಮುಖನ ನಿದ್ದೆ ಇಲ್ಲದೆ ಹೇಗಾಗಿದೆ ಅಂತ. ಅಮ್ಮ ತಾಯಿ, ನಿಮ್ಮ ಮುಖ ಸಿನಿಮಾ ಪೋಸ್ಟರ್ ಥರ ಆಗಿದೆ. ಫುಲ್ ಸಿನಿಮಾ ಏನು ಅಂತ ನಿನ್ನ ಬಾಯಿಂದಾನೆ ಕೇಳಿ ನಾವು ಮಜಾ ತಗೋತೀವಿ. ಹೇಳು. ನೀನು ಇಲ್ಲಿಂದ ಆಚೆ ಹೋಗಿ ಇಲ್ಲ ಒದ್ದು ಓಡಿಸ್ಲಾ? ಯಾಕಮ್ಮ ತಾಯಿ, ಅವತ್ತೆಲ್ಲ ಸೇರಿ ನನ್ನ ಮೇಲೆ ಅಟ್ಯಾಕ್ ಮಾಡಿದ್ರಿ? ನಾನು ಚೇತು ಬೈಕಲ್ಲಿ ಹೋಗ್ತಾ ಇದ್ದೀನಿ ಅಂತ ದೇವಕಿ ಅಕ್ಕ ಫೋನ್ ಮಾಡಿ ನಿಮಗೆಲ್ಲ ಹೇಳಿ ರಂಪಾಟ ಮಾಡಲಿಲ್ವಾ? ಅವಳು ಮಾತ್ರ ಮುಂಬೈಯಿಂದ ಫೋನ್ ಮಾಡ್ತಿದ್ದೀನಿ ಅಂತ ಹೇಳಿ ಬೆಂಗಳೂರಿಂದನೇ ಫೋನ್ ಮಾಡಿ ನಿಮಗೆಲ್ಲ ದಾಳಿ ಮಾಡಿದಾಳೆ. ನೀನು, ಅತ್ತಿಗೆ, ಅಣ್ಣ ಎಲ್ಲ ಸೇರಿ ನಾನು ಮುಂದೆ ಯುದ್ಧಕ್ಕೆ ನಿಂತಿದ್ರಿ, ನಾನು ಎದುರಿಸ್ಲಿಲ್ವಾ ಅವಾಗ? ಆ ದೇವಕಿ ಅಕ್ಕನೇ ಕಳ್ಳಿ, ನಾನು ಮಾತ್ರ ಬಡಪಾಯಿ. ಸುಮತಿ, ಇದು ಜಾಸ್ತಿ ಆಯಿತು. ಇಲ್ಲಿ ದೇವಕಿ ವಿಷಯ ಯಾಕೆ? ಅದಕ್ಕೆ ಅದು ನನ್ನ ವಿಷಯ ಬಂತಲ್ಲ, ಅದಕ್ಕೆ ಹೇಳ. ನೋಡಿ ಅದಕ್ಕೆ ಇವಳು ಬಾಯಿನೂ ಬಿಡಿಸಿ ಅವತ್ತು ನನಗೆ ಬೈದ್ರಲ್ಲ, ಹಾಗೆ ಬೈರಿ ಇವಳಿಗೂ. ನೀವಿ, ಅವಳು ಆಚೆ ಹೋಗಲ್ಲ. ಇವತ್ತಲ್ಲ ನಾಳೆ ಅವಳಿಗೂ ವಿಷಯ ಗೊತ್ತಾಗತ್ತೆ ತಾನೆ. ಅದೇನು ಅಂತ ಹೇಳು. ಹೇಳು. ಅದಕ್ಕೆ ಅದೇನಾಯ್ತು ಅಂದರೆ, ಯಾಕೆ ಅಷ್ಟೊಂದು ನಾಚ್ಕೋತೀಯ? ನಿನಗಿಲ್ಲ ಅಂದರೆ ನನಗೂ ಇಲ್ವಾ ನಾಚಿಕೆ? ನೋಡು, ನೀನು ಹೇಳೋದಕ್ಕೆ ನಾಚ್ಕೊಂಡ್ರೂ ಪರವಾಗಿಲ್ಲ, ಮನ್ಮತ್ತಂಗೆ ಏನಾದರೂ ವಿಷಯ ಗೊತ್ತ? ಏಯ್, ಅವನ ಹೆಸರು ತೆಗಿಬೇಡ ಈಗ. ಅದಕ್ಕೆ ಮನ್ಮತ್ತನ ಹೃದಯ ಚೂರ್ ಚೂರಾಗೋಗ್ಬಿಡುತ್ತೆ. ಪೀಸ್ ಪೀಸ್. ನೀನು ಮನ್ಮತ್ತಂಗೆ ದ್ರೋಹ ಮಾಡ್ತಿದ್ಯಾ, ಅನ್ಯಾಯ ಮಾಡ್ತಿದ್ಯಾ. ಪ್ರೇಮದ ಕಾದಂಬರಿ ಬರೆದನು ಕಣ್ಣೀರ. ಸುಮತಿ, ಸ್ವಲ್ಪ ಅವಳನ್ನ ಮಾತಾಡಕ್ ಬಿಡ್ತೀಯಾ? ನೀವು ಹೋಗಿ ಆಚೆ ಹೋಗಿ. ಸರಿ, ಈಗ ಏನು ವಿಷಯ ಅಂತ ಹೇಳು.
ನಿಮಿಷ. ಹೇಳು ಸುನೀತಾ, ಅದಕ್ಕೆ ಯಾಕೆ ಗಾಬರಿ ಆಗಿದ್ಯಾ? ರಘು ಫೋನ್ ಮಾಡಿದ್ದ. ಮಗುನ ಎತ್ಕೊಂಡು ಹೋಗ್ತೀನಿ ಅಂತ ರೋಫ್ ಹಾಕ್ತಿದ್ದಾನೆ. ಕಂಪ್ಲೇಂಟ್ ಕೊಟ್ಟು ಬರ್ತಿದ್ದೀನಿ. ಸುಮ್ಮನೆ ಹಾಗೆ ಹೇಳಿರ್ತಾನೆ ಅಷ್ಟೇ ಸುನೀತಾ. ಇಲ್ಲ ಅದಕ್ಕೆ ಅವನಿಗೂ ರೌಡಿಗಳ ಕಾಂಟ್ಯಾಕ್ಟ್ ಇದೆ. ಮಾಡಿಸಿದ್ರು ಆಶ್ಚರ್ಯ ಏನಿಲ್ಲ. ಹೇಗೂ ನೀ ಕಂಪ್ಲೇಂಟ್ ಕೊಟ್ಟಿದ್ಯಾ ಅಲ್ವಾ? ಅಷ್ಟೆಲ್ಲ ಧೈರ್ಯ ಮಾಡ್ಲಾರ. ದೇವ್ಕಿಗೆ ವಿಷಯ ಗೊತ್ತಾ? ಹೌದು, ನಾವಿಬ್ಬರು ಇದ್ದಾಗಲೇ ಅವ್ನು ಫೋನ್ ಮಾಡಿದ್ದು. ಸರಿ, ದೇವ್ಕಿಗೆ ತಕ್ಷಣ ನಂಗೆ ಫೋನ್ ಮಾಡಕ್ಕೆ ಹೇಳು. ಆಯಿತು ಅದಕ್ಕೆ, ಈಗಲೇ ಮಾಡಿಸ್ತೀನಿ. ಏನಂತ ಅದಕ್ಕೆ? ರಘು ಮಗುನ ಎತ್ಕೊಂಡು ಹೋಗ್ತೀನಿ ಅಂತ ಬೆದರಿಕೆ ಹಾಕಿದಾನಂತೆ. ಈ ದೇವ್ಕಿ ಅಕ್ಕಂಗೆ ಯಾಕೆ ಬೇಕಿತ್ತಿದ್ದಲ್ಲ? ಮಗು ಕೊಟ್ಬಿಟ್ರೆ ಏನಂತ ಈಗ? ಇನ್ನೇನಿಲ್ಲ ರಘು, ನಿಮ್ಮ ಮನೆಯಿಂದ ಹೊರಬಿದ್ದಾಗಲೇ ನಿಮ್ಮ ಮಗು ಸತ್ತೋಯ್ತು ಅಂತಾಳಲ್ಲ. ಎಷ್ಟು ದಿಮಾಕ್ ಅವಳಿಗೆ. ಅದಕ್ಕೆ ಸರಿಯಾಗಿ ದಬಾಯಿಸಿದ್ದೀನಿ. ಇನ್ಮೇಲೆ ತಲೆಹರಟೆ ಮಾತಾಡಬಾರ್ದು. ಹಾಗೆ ಹೆದರಿಸಿದ್ದೀನಿ. ಯಾವತ್ತು ನೋಡಿದ್ರು ನಾವೇ ತಲೆ ತಗ್ಗಿಸ್ಬೇಕು. ಎಷ್ಟು ಅಂತ ಬಗ್ಬಹುದು? ನೆಲ ಇರೋರಿಗೆ ಬಗ್ಬಹುದು. ನೆಲದ ಒಳಗೆ ತಲೆ ತೂರಿಸಿ ಅಂದ್ರೆ? ಇನ್ಮೇಲೆ ಇಂಥ ಮಾತುಗೆಲ್ಲ ನೀನು ಅಳ್ತಾ ಕೂರಬಾರ್ದು ಯಶು. ಬಾಯಿಗೆ ಬಂದಾಗ ಬೈದ್ಬಿಡು, ಏನೂ ಆಗಲ್ಲ. ಬಿಸಿ ತಾಗಿದ್ರೇನೆ ಬೆಣ್ಣೆ ಕರಗೋದು. ನಾನು ತುಂಬ ಸಮಾಧಾನದಿಂದನೇ ಅವಳ ಹತ್ರ ಮಾತಾಡ್ದೆ ರಘು. ನಾನೇ ಕೇಳಿಸ್ಕೊಂಡಲ್ಲ, ನಿಂದೇನು ತಪ್ಪಿಲ್ಲ ಯಶು. ನಾವು ಸಮಾಧಾನ ತೋರಿಸಿದ್ದೆ ತಪ್ಪು. ಮಗು ಆ ತಕ್ಷಣ ಈ ಕೆಲಸ ಮಾಡಬೇಕಾಗಿತ್ತು. ನಾನು ನಿನಗೆ ಅದನ್ನೇ ಹೇಳಿದ್ದು. ಎಲ್ಲ ಒಳ್ಳೆ ರೀತಿಲಿ ಬಗೆಹರಿಯುತ್ತೆ ಅಂತ ಅಂದ್ಕೊಂಡಿದ್ದೆ. ಈ ರೀತಿ ತರಲೆ ವ್ಯವಹಾರ ಆಗುತ್ತೆ ಅಂತ ಯಾರಿಗೆ ಗೊತ್ತಿತ್ತು? ನಾನು ಸುನೀತಾಗೆ 24 ಗಂಟೆ ಟೈಮ್ ಕೊಟ್ಟಿದ್ದೀನಿ. ಏನಂತ? ನೀವಾಗೆ ಮಗುನ ತಂದು ಕೊಟ್ರೆ ಎಲ್ರಿಗೂ ಒಳ್ಳೇದಾಗುತ್ತೆ. ಇಲ್ಲ 24 ಗಂಟೆ ಒಳಗೆ ನಮ್ಮ ಮಗುನ ನಿಮ್ಮನೆಯಿಂದ ಎತ್ಕೊಂಡ್ಬರ್ತೀನಿ ಅಂತ ಹೇಳಿದ್ದೀನಿ. ಹಾಗಾಗತ್ತಾ? ಮಗುನ ಪಡೆಯೋದು ನಮ್ಮ ಹಕ್ಕು ಅನ್ನೋದನ್ನ ಅವಳಿಗೆ ನೆನಪು ಮಾಡಿದ್ದೀನಿ. 24 ಗಂಟೆ ಅಲ್ಲದೆ ಇದ್ರು ಏನೇ ಆದರೂ ನಾವು ಬಿಡೋದಿಲ್ಲ ಅನ್ನೋದು ಅವರಿಗೂ ಗೊತ್ತಾಗುತ್ತೆ. ತಡ ಆದ್ರೂ ಚಿಂತೆ ಇಲ್ಲ, ಸರಿಯಾದ ದಾರಿಗೆ ಬಂದೇ ಬರ್ತಾರೆ, ನೋಡ್ತಾ ಇರು.